ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ರಾಗಾದಿರೋಗಾನ್ ಸತತಾನುಷಕ್ತಾನ್ ಅಶೇಷಕಾಯ ಪ್ರಸುತಾನ್ ಅಶೇಷಾನ್ ಔತ್ಸುಕ್ಯ ಮೋಹ ಅರತಿದಾನ್ ಜಗಾನ್ ಯೋ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಅತಿ ಸರ್ವತ್ರಂ ವರ್ಜಯೇತ್. ಯಾವುದೇ ವಿಷಯವನ್ನು ಅತಿಯಾಗಿ ಸೇವಿಸುವುದನ್ನು ನಿಷೇಧಿಸಿದೆ. ಇದು ಶಾಸ್ತ್ರದ ಅಭಿಮತ, ಹಾಗೂ ಇದು ಸತ್ಯವೂ ಸಹ. ಯಾವುದೇ ವಸ್ತು ಒಳ್ಳೆಯದೆಂದು ಅದನ್ನು ಅತಿಯಾಗಿ ಸೇವಿಸಿದರೆ ಶರೀರಕ್ಕೆ ಹಾಗೂ ಮನಸ್ಸಿಗೆ ಒಳ್ಳೆಯದನ್ನು ಮಾಡೋದು ಬಿಟ್ಟು ಕೆಟ್ಟದನ್ನು ಮಾಡ್ತದೆ. ಬೆಳ್ಳುಳ್ಳಿಯನ್ನು ಮನೆಮದ್ದಿನ ರೂಪದಲ್ಲಿ ವಿಪುಲವಾಗಿ ಬಳಸ್ತಾರೆ. ಇದರ ಔಷಧೀಯ ಗುಣಧರ್ಮ ನೋಡಿದಾಗ ಅನೇಕ ಪ್ರಮುಖವಾದ ರೋಗಗಳಲ್ಲಿ ಇದನ್ನು ಪಥ್ಯವಾಗಿ ಉಪಯೋಗಿಸ್ತೇವೆ, ಹಾಗೂ ಅನೇಕ ಕಾಯಿಲೆಗಳಲ್ಲಿ ಉಪಯೋಗಿಸಲಿಕ್ಕೆ ಬೆಳ್ಳುಳ್ಳಿ ಪ್ರಮುಖ ಘಟಕವಾಗಿರುವಂತಹ ಅನೇಕ ಆಯುರ್ವೇದ ಔಷಧಿಗಳು ಸಹ ಲಭ್ಯವಿದೆ. ಆಯುರ್ವೇದ ಔಷಧ ದ್ರವ್ಯಗಳಲ್ಲಿ ಬೆಳ್ಳುಳ್ಳಿಯನ್ನು ವಿಪುಲವಾಗಿ ಬಳಸ್ತಾರೆ. ಇದರ ಔಷಧಿಯ ಗುಣಧರ್ಮಗಳನ್ನು ನೋಡಿ ಅತಿಯಾಗಿ ಉಪಯೋಗಿಸಿದರೆ ಒಳ್ಳೆಯದೆಂದು ಬೆಳ್ಳುಳ್ಳಿಯನ್ನು ಅಧಿಕ ಪ್ರಮಾಣದಲ್ಲಿ ಸೇವಿಸಿದರೆ ಶರೀರದಲ್ಲಿ ಸತ್ಪರಿಣಾಮವನ್ನು ಮಾಡುವುದರ ಜೊತೆಗೆ ದುಷ್ಪರಿಣಾಮವನ್ನು ಸಹ ಮಾಡ್ಬೋದು. ಅತಿಯಾದ ಬೆಳ್ಳುಳ್ಳಿಯ ಸೇವನೆಯಿಂದ ಮನಸ್ಸಿನ ದೋಷಗಳಾದ ರಾಜಸಿಕ ಹಾಗೂ ತಾಮಸಿಕ ಗುಣಗಳನ್ನು ಈ ಬೆಳ್ಳುಳ್ಳಿಯು ಜಾಸ್ತಿ ಮಾಡ್ತದೆ. ಮನಸ್ಸಿನಲ್ಲಿ ಸಾತ್ವಿಕ ಗುಣವಿದ್ದಷ್ಟು ಉತ್ತಮ, ರಾಜಸಿಕ ಹಾಗೂ ತಾಮಸಿಕ ಗುಣಗಳು ಕಡಿಮೆ ಇದ್ದಷ್ಟು ಅತಿ ಉತ್ತಮ. ಆರೋಗ್ಯವನ್ನು ಒಳ್ಳೆಯ ರೀತಿ ಕಾಪಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಪಥ್ಯವಾಗಿ ಬೆಳ್ಳುಳ್ಳಿಯನ್ನು ಉಪಯೋಗಿಸಿದರೆ ಈ ರಾಜಸಿಕ ತಾಮಸಿಕ ಗುಣಗಳು ಜಾಸ್ತಿ ಆಗದೆ ಸ್ವತ್ವ ಗುಣವು ಪ್ರಧಾನವಾಗಿದ್ದು ಮನಸ್ಸಿನ ಈ ಗುಣ ಅಥವಾ ದೋಷಗಳ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ಒಂದು ವೇಳೆ ಅಧಿಕವಾಗಿ ಸೇವಿಸಿದರೆ ಒಂದು ಮನಸ್ಸಿನ ಗುಣ ಅಥವಾ ಕ್ವಾಲಿಟಿ, ಇದನ್ನು ಬೆಳ್ಳುಳ್ಳಿ ಸೇವನೆಯು ತೊಂದರೆಯನ್ನು ಉಂಟು ಮಾಡ್ಬೋದು. ಹೀಗಾಗಿ ಬೆಳ್ಳುಳ್ಳಿಯನ್ನು ವೈದ್ಯರ ಸಲಹೆ ಮೇರೆಗೆ ಪಥ್ಯವಾಗಿ ಸೇವಿಸುವುದು ಅತಿ ಅವಶ್ಯಕ. ಬೆಳ್ಳುಳ್ಳಿಯ ಗುಣಧರ್ಮಗಳನ್ನು ನೋಡಿದಾಗ ಬೆಳ್ಳುಳ್ಳಿಯು ತೀಕ್ಷ್ಣ ಹಾಗೂ ಉಷ್ಣ ಗುಣಗಳನ್ನು ಹೊಂದಿದೆ. ಅತಿಯಾದ ತೀಕ್ಷ್ಣ ಹಾಗೂ ಉಷ್ಣ ಗುಣಗಳನ್ನು ಸಹ ಹೊಂದಿರುವುದರಿಂದ ಶರೀರದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡ್ಬೋದು. ಪಿತ್ತ ಪ್ರಕೃತಿಯವರಲ್ಲಿ ಬೆಳ್ಳುಳ್ಳಿಯನ್ನು ಅತಿ ಜಾಗರೂಕತೆಯಿಂದ ಉಪಯೋಗಿಸಬೇಕು. ಇದು ತಕ್ಷಣವಾಗಿ ಪಿತ್ತವನ್ನು ವೃದ್ಧಿ ಮಾಡುವಂಥದ್ದಾಗಿದೆ. ಮೊದಲೇ ಪಿತ್ತ ಪ್ರಕೃತಿಯವನಲ್ಲಿ ಪಿತ್ತವು ಪ್ರಧಾನವಾಗಿರ್ತದೆ. ಅಂತಹ ವ್ಯಕ್ತಿಯಲ್ಲಿ ಬೆಳ್ಳುಳ್ಳಿ ಅಥವಾ ಇತರ ಪಿತ್ತ ವೃದ್ಧಿಕರ ಆಹಾರ ಪದಾರ್ಥಗಳನ್ನು ಅಥವಾ ಮನೆಮದ್ದಿನ ರೂಪದಲ್ಲಿ ವಿವಿಧ ಪದಾರ್ಥಗಳನ್ನು ಉಪಯೋಗಿಸಿದರೆ ಪಿತ್ತವು ಅತಿ ವೃದ್ಧಿಯಾಗಿ ವ್ಯಕ್ತಿಯಲ್ಲಿ ದುಷ್ಪರಿಣಾಮವನ್ನು ಉಂಟು ಮಾಡ್ಬೋದು. ಇನ್ನು ಸುಕುಮಾರರು, ಗರ್ಭಿಣಿಯರು. ಸುಕುಮಾರರು ಅತಿಯಾದ ಉಷ್ಣ ತೀಕ್ಷ್ಣ ಔಷಧಿಗಳನ್ನು ಸಹಿಸಿಕೊಳ್ಳಲಿಕ್ಕೆ ಅಸಮರ್ಥತೆಯನ್ನು ಹೊಂದಿರ್ತಾರೆ. ಅದೇ ರೀತಿ ಗರ್ಭಿಣಿಯರು ಸಹ ಅತಿ ತೀಕ್ಷ್ಣ ಉಷ್ಣ ಆಹಾರಗಳನ್ನು, ಔಷಧಿ ದ್ರವ್ಯಗಳನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಿರುವುದಿಲ್ಲ.
ಆದ್ದರಿಂದ ಸುಕುಮಾರರಲ್ಲಿ ಗರ್ಭಿಣಿಯರಲ್ಲೂ ಸಹ ನೋಡಿ ತಿಳಿದುಕೊಂಡು ಈ ಬೆಳ್ಳುಳ್ಳಿಯನ್ನು ಉಪಯೋಗಿಸಬೇಕು. ಒಂದು ವೇಳೆ ಈ ಬೆಳ್ಳುಳ್ಳಿಯಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಕಂಡು ಬಂದರೆ ಕೊತ್ತಂಬರಿ ಬೀಜದಿಂದ ಕಷಾಯವನ್ನು ತಯಾರಿಸಿ ಅದನ್ನು ಸೇವಿಸಿ ಈ ದುಷ್ಪರಿಣಾಮಗಳನ್ನು ನಿವಾರಣೆ ಮಾಡಿಕೊಳ್ಬಹುದು.